ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವ್ಯ ದೊಡ್ಡ ಮನೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 1:45 ಆಗಿದೆ ಮಧ್ಯಾಹ್ನ. ನಾನಿಬ್ಬರು ಮಕ್ಕಳಿಗೂ ಅವಳಿಗೆ ಸರಿ ತಿನ್ನಿಸಿ ಇವಳಿಗೆ ಊಟ ಮಾಡಿಸಿ ಇಬ್ಬರನ್ನೂ ಮಲಗಿಸಿ ನಾನು ನನ್ನ ಸ್ಕೂಲ್ ಬೆಸ್ಟ್ ಫ್ರೆಂಡ್ಸ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಅಂದರೆ 5th ಸ್ಟ್ಯಾಂಡರ್ಡಿಂದ ಫ್ರೆಂಡ್ಸು ಇವರೆಲ್ಲ. ಅದಕ್ಕಿಂತ ಮುಂಚೆ ಫ್ರೆಂಡ್ಸು ಇದ್ದಾರೆ, ಅವರು ತುಂಬ ಕ್ಲೋಸ್ ಫ್ರೆಂಡ್ಸೇ ಇಲ್ಲಿವರೆಗೂ. ಸೊ ನಾನು ಬರೋದಕ್ಕಿಂತ ಮುಂಚೆ ನನ್ನ ಫ್ರೆಂಡ್ ಬಂದಿದ್ಲು. ಸೊ ಅವಳು ವಿಡಿಯೋ ಮಾಡ್ತಾಯಿದ್ಲು. ಅವಳು ವಿಡಿಯೋ ಮಾಡಬೇಕಾದ್ರೆ ಇನ್ನೊಬ್ಳು ಫ್ರೆಂಡ್ ಬಂದಳು, ಅನು ಅಂತ ಹೇಳ್ಬಿಟ್ಟು. ಸೊ ಅವ್ರ ಹಸ್ಬೆಂಡ್ ರೇಗಿಸ್ತಾಯಿದ್ರು, ಎಂಥ ಫ್ರೆಂಡ್ಸ್ ಅಲ್ವಾ ನೀವು, ಎಷ್ಟು ಅಂದರೆ ಅವಾಗವಾಗ ಮೀಟ್ ಮಾಡಲ್ವಲ್ಲ. ಸೊ ಅವ್ರು ಅದಕ್ಕೆ ರೇಗಿಸ್ತಾಯಿದ್ರು. ಸಾಮ್ರಾಟ್ ಡೆಲಿಕಸಿ ಅಂತ ತುಮಕೂರಿಂದ ಗುಬ್ಬಿ ಹೈವೇಲಿದೆ ಮಲ್ಸಾರದಲ್ಲಿ, ರೈಟ್ ಸೈಡಿಗೆ. ಆಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಮೀಟ್ ಮಾಡಲಿ ಅಂತಲೇ ಈ ಹೋಟೆಲ್ ಮಾಡಿದ್ದಾರೆ ಅಂತ ಎಲ್ಲ ನನ್ನ ಫ್ರೆಂಡ್ ರೇಗಿಸ್ತಾಯಿದ್ರು, ಮೀಟ್ ಮಾಡಲ್ವಲ್ಲ ಅದಕ್ಕೆ ಅಂತ. ಅಂದರೆ ತುಂಬ ಸಲ ಮೀಟ್ ಮಾಡಬೇಕು ಅಂದ್ಕೊತೀವಿ, ಆಗಲ್ಲ. ಅಂದರೆ ಫ್ರೆಂಡ್ಸ್ನ ಮೀಟ್ ಮಾಡೋದು ಅಂದ್ರೇ ಖುಷಿ ಅಲ್ವಾ. ಎಷ್ಟು ಅಂದರೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ, ಸ್ಟ್ರೆಸ್ ಇರಲ್ಲ, ತುಂಬ ಖುಷಿ ಅಂದರೆ ಮನ್ಸು ಬಿಚ್ಚಿ ನಗಾಡ್ತೀವಿ, ಎಲ್ಲ ಶೇರ್ ಮಾಡ್ಕೊತೀವಿ. ಸೊ ನೋಡಿ, ಈ ಥರ ಸಪ್ರೇಟ್ 2 ಹಾಲಿದೆ. ಇದೊಂದು ಹಾಲು, ಅದೊಂದು ನೆಕ್ಸ್ಟ್ ಎ ಸಿ ಹಾಲ್ ಅಂತ. ಸೊ ಇಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಂಡು ಮಾತಾಡೋಕ್ಕೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಎ ಸಿ ಹಾಲಿಗೆ ಹೋಗ್ತಾ ಇದ್ದೀವಿ. ಈ ಹೈವೇನಲ್ಲಿ ಈ ಥರ ಹೋಟೆಲ್ಸ್ ಯಾವುದೂ ಇಲ್ಲ. ಸೊ ನಿಟ್ಟೂರ್ವರೆಗೂ ಯಾವುದೂ ಇಲ್ಲ ಈ ಥರ ಹೋಟೆಲ್ಸು. ಸೊ ತುಂಬಾ ಚೆನ್ನಾಗಿದೆ. ಟೇಸ್ಟ್ ಕೂಡ ಅಷ್ಟೇ, ಫುಡ್ಡಲ್ಲಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸು. ಸೊ ಎಲ್ಲಿ ಕೂತ್ಕೊಳ್ಳೋದು ಅಂತ ನಾವು ಪ್ಲೇಸಿಗೆ ಸರ್ಚ್ ಮಾಡ್ತಾಯಿದ್ವಿ. ಈ ಒಂದು ಪ್ಲೇಸು ತುಂಬ ಸೂಟಬಲ್ ನಮಗೆ. ಅಂದರೆ ಜಾಸ್ತಿ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕಲ್ವಾ ಅಂತ ಹೇಳ್ಬಿಟ್ಟು ಈ ಪ್ಲೇಸ್ನ ಸೆಲೆಕ್ಟ್ ಮಾಡಿಕೊಂಡು ಕೂತ್ಕೊಂಡ್ವಿ. ನಾವು ಫಸ್ಟೇ ಹೇಳ್ಬಿಟ್ವಿ, ನಾವು ಇಲ್ಲಿ ಸುಮಾರು ಹೊತ್ತು ಕೂತ್ಕೊಂಡು ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು. ಅವರು ಓಕೆ ಮೇಡಮ್, ಏನು ತೊಂದರೆ ಇಲ್ಲ, ಪರವಾಗಿಲ್ಲ ಅಂತ ಹೇಳಿದ್ರು ಅವರು. ಸೊ ನನ್ನ ಫ್ರೆಂಡ್ ಅನು ಅಂತ ಹೇಳ್ಬಿಟ್ಟು, ಮತ್ತು ಇವಳು ಶೈಲಾ, ಇವಳು ಅನು. ಸೊ ಇನ್ನೊಬ್ಳು ಕುಟ್ಟಿ ಅಂತ ಹೇಳಿ, ಅವಳು ಮಿಸ್ ಆದಳು, ಅವಳು ಬರಬೇಕಿತ್ತು. ಸೊ ಸುಮಾರು ಹೊತ್ತು ಕೂತ್ಕೊಂಡು ಮಾತಾಡಿ, ಅಂದರೆ ಸ್ಟಾರ್ಟರ್ಸ್ ಫಸ್ಟೇ ಡಿಸೈಡ್ ಮಾಡ್ಕೊಂಡಿದ್ವಿ, ಒಬ್ಬೊಬ್ಬರು ಒಂದೊಂದು ಆರ್ಡರ್ ಮಾಡಬೇಕಂತ ಹೇಳ್ಬಿಟ್ಟು. ಸೊ ಇವಳು ಕುಟ್ಟಿ ನಮ್ಮ ಫ್ರೆಂಡ್, ಅವಳಿಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ವಿ. ಅವಳು ಖುಷಿ ಆದಳು, ಅಂದರೆ ಅವಳು ಮೈಸೂರಲ್ಲಿದ್ದಾಳೆ. ಸೊ ನೆಕ್ಸ್ಟ್ ಟೈಮ್ ಮೀಟ್ ಮಾಡೋಣ ಕುಟ್ಟಿ. ಸೊ ನನ್ನ ಫ್ರೆಂಡ್ ನೆನಪಿಸಿದ್ಲು, ಲೇ ವೀಡಿಯೋ ಮಾಡಬೇಕು ಅಂತ ಇದ್ದಲ್ಲೇ ಮರ್ತೋದ್ಯಾ ಅಂತ ಹೇಳ್ಬಿಟ್ಟು. ಮಾತಾಡೋದ್ರಲ್ಲಿ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ಸೊ ಇದು ಸ್ಟಾರ್ಟರ್ಸ್ ಎಲ್ಲ ತಿಂದು ಆಯಿತು. ಇದು ನನ್ನ ಫ್ರೆಂಡ್ ಹೇಳಿದ್ಲು, ಇದರ ನೇಮ್ ನೀನು ನೆನ್ಪಿಟ್ಕೊಂಡು ಹೇಳು ನೋಡೋಣ ಅಂತ ಹೇಳ್ಬಿಟ್ಟು. ಇದು ಪನ್ನೀರ್ ಪೇಶಾವರಿ ಅಂತ ಹೇಳ್ಬಿಟ್ಟು, ಇದು ಮೊಘಲಾಯ್ ಬಿರಿಯಾನಿ ಅಂತ ಹೇಳ್ಬಿಟ್ಟು. ಅಂದರೆ ಏನು ಟ್ರೈ ಮಾಡಿರಲ್ವೋ ಆ ಫುಡ್ನ ಟ್ರೈ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಫಸ್ಟೇ. ಸೊ ಅದಕ್ಕೆ ಪನ್ನೀರ್ ಪೇಶಾವರಿ ಆ್ಯಂಡ್ ಮೊಘಲಾಯ್ ಬಿರಿಯಾನಿ. ನನ್ನ ಫ್ರೆಂಡ್ ರೇಗಿಸ್ತಾ ಇದ್ಲು, ನೆನ್ಪಿಟ್ಕೊಂಡು ಹೇಳು ನೋಡೋಣ ಅಂತ ಹೇಳ್ಬಿಟ್ಟು. ನಾನು ನೆನ್ಪಿಟ್ಕೊಂಡು ಹೇಳ್ತಾ ಇದ್ದೀನಿ ನೋಡು, 2 ನೇಮು ನೆನಪಿದೆ ನನಗೆ. ಸೊ ಅವರು ಅಷ್ಟೇ ಸರ್ವ್ ಮಾಡೋರು, ತುಂಬ ಪೇಷನ್ಸಿಂದ ಸರ್ವ್ ಮಾಡ್ತಾಯಿದ್ರು. ಅವ್ರ ಹೆಸರು ಮಂಗಳ ಅಂತ. ಅವ್ರನ್ನೂ ನಾವು ಮಾತಾಡಿಸ್ತಾ ಇದ್ವಿ. ಸೊ ಈ ರೀತಿ ನಾವು ತುಂಬ ದಿನಗಳಾದಮೇಲೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವ್ರ ಜೊತೆ ಮಾತಾಡೋದಂದ್ರೇ ಖುಷಿ ಆಗುತ್ತೆ. ಸೊ ಊಟ ಎಲ್ಲ ಆಯಿತು. ಇವಾಗ ಜ್ಯೂಸು ಮತ್ತು ಒಂದು ಗಡ್ಬಡ್ ಐಸ್ ಕ್ರೀಮು. ತುಂಬ ಹೊತ್ತು ಕೂತ್ಕೊಂಡು ಮಾತಾಡ್ತಾಯಿದ್ವಿ, ಸಾಕು ಹೋಗೋಣ, ಆಮೇಲೆ ಇವರೇ ಬೈದ್ಬಿಟ್ಟವ್ರು ಇಷ್ಟೊತ್ತು ಕೂತ್ಕೊಂಡು ಮಾತಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಅಂತ ಅಂದ್ಕೊಂಡ್ವಿ ನಾವು. ಸೊ ನಿಮಗೆಲ್ಲ ಹೇಗೆ ಫ್ರೆಂಡ್ಸ್ನ ಮೀಟ್ ಮಾಡೋದು ಅಂದರೆ ಖುಷಿನೇ ಆಗುತ್ತೆ ಅಲ್ವಾ. ಅಂದರೆ ನಾವೇ ಒಂದು ಸಪ್ರೇಟ್ ಝೋನಲ್ಲಿ ಇರ್ತೀವಿ ಮನೇಲಿ, ಮಕ್ಕಳು ಅದು ಇದು. ಸೊ ಆ ಝೋನ್ ಬಿಟ್ಟು ಇಲ್ಲಿ ಕಾಮಾಗಿ ಹರಟೆ ಹೊಡಿಯೋದಾಗಿರಲಿ, ಶೇರ್ ಮಾಡ್ಕೊಳ್ಳೋದಾಗಿರಲಿ, ತುಂಬ ರಿಲ್ಯಾಕ್ಸ್ ಆಗುತ್ತೆ. ಸೊ ಇದು ನನ್ನ ಫ್ರೆಂಡು ಏನೋ ಹೇಳ್ತಾ ಇದ್ಲು. ಸೊ ಅದಕ್ಕೆ ವಿಟ್ನೆಸ್ಸಿಗೆ ಈ ವಿಡಿಯೋ ಮಾಡ್ಕೊತಾ ಇದ್ದೀವಿ, ಪ್ರೂಫಿಗಿರಲಿ ಅಂತ ಹೇಳ್ಬಿಟ್ಟು. ಸೊ ಊಟ ಎಲ್ಲ ಆಯಿತು, ಇವಾಗ ಹೊರಡೋಣ ಮನೆಗೆ ಅಂತ ಹೊರಡ್ತಾ ಇದ್ದೀವಿ. ಸೊ ಯಾರ್ಯಾರಿಗೆಲ್ಲ ಫ್ರೆಂಡ್ಸ್ನ ಮೀಟ್ ಮಾಡೋದು ಅಂದರೆ ಖುಷಿ ಆಗುತ್ತೆ, ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಧನ್ಯವಾದ.